ಬಾಗಲಕೋಟ ಜಿಲ್ಲೆ ಜಮಖಂಡಿ ನಗರದ ಐತಿಹಾಸಿಕ ಪೋಲೋ ಮೈದಾನದ ಆವರಣದಲ್ಲಿ ನಡೆದ ಉಪವಿಭಾಗ ಮಟ್ಟದಲ್ಲಿ ಈ ಕಾರ್ಯಕ್ರಮ ಬಾಗಲಕೋಟ ಜಿಲ್ಲಾ ಪೊಲೀಸ್ ಜಮಖಂಡಿ ಉಪವಿಭಾಗ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ವತಿಯಿಂದ ಅಂತಾರಾಷ್ಟ್ರೀಯ ದಿನಾಂಕ 30/6/2026ರಂದು ಈ ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ಸೇವನೆ ಮತ್ತು ಅಕ್ರಮ ಸಾಧನೆ ವಿರೋಧಿ ದಿನದ ಮುಕ್ತಗೊಳಿಸುವ ವಿಭಾಗದ ವತಿಯಿಂದ ಜಮಖಂಡಿ ಶಹರ್ ಪೊಲೀಸ್ ಠಾಣೆ ಹಮ್ಮಿಕೊಂಡಿರುವ ಮಾದಕ ದ್ರವ್ಯ ವಿರೋಧಿ ಜಾಗೃತಿ ಅಭಿಯಾನಕ್ಕೆ ಸಂಪೂರ್ಣ ಬೆಂಬಲ ನೀಡುವುದಾಗಿ ಪೊಲೀಸ್ ಇಲಾಖೆ ತಿಳಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ವೇತಾ ಬೀಡಿಕರ್, ಉಪವಿಭಾಗಾಧಿಕಾರಿಗಳು, ಜಮಖಂಡಿ ತಾಲೂಕಾ ತಹಸೀಲ್ದಾರ್ ಅನಿಲ್ ಬಡಿಗೇರ್ ಹಾಗೂ ನಗರಸಭೆ ಕಮಿಷನರಾದ ಜ್ಯೋತಿ ಗಿರೀಶ್, ಜಮಖಂಡಿ ಡಿವೈಎಸ್ಪಿ ಸೈಯದ್ ರೋಷನ್ ಜಮೀರ್ ಸರ್ ನೇತೃತ್ವದಲ್ಲಿ ನಡೆದ ಸಿಪಿಐ ಮಲ್ಲಪ್ಪ ಮಡ್ಡಿ ಸರ್, ಬನಹಟ್ಟಿ ಸಿಪಿಐ ಸರ್ ಆರ್ಆರ್ ಪಾಟೀಲ್, ಮುಧೋಳ್ ಸಿಪಿಐ ಸರ್ ಎಂ ನಾಗರೆಡ್ಡಿ, ನಗರದ ಪಿಎಸ್ಐ ಸರ್ ಅನಿಲ್ ಕುಂಬಾರ್ ಹಾಗೂ ಗ್ರಾಮೀಣ ಪಿಎಸ್ಐ ಸರ್ ಗಂಗಾಧರ್ ಪೂಜಾರಿ ಮತ್ತು ಸಾವಳ್ಗಿ ಪಿಎಸ್ಐ ಎಟಿಐಗಳಿ ಸರ್, ಎಲ್ಲಾ ಪೊಲೀಸ್ ಸಿಬ್ಬಂದಿ ವರ್ಗ, ತಾಲೂಕಿನ ಎಲ್ಲಾ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ವ್ಯಸನ ವಿರೋಧಿ ದಿನವನ್ನಾಗಿ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಸುಂದರ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ನಮ್ಮ ಜಮಖಂಡಿ ಉಪವಿಭಾಗದ ಡಿಎಸ್ಪಿ ಸಾಹೇಬರು ವಹಿಸ್ಕೋಬೇಕಂತ ನಿಮ್ಮೆಲ್ಲರ ಪರವಾಗಿ ಕೇಳ್ಕೊತೀನಿ. ಅವರಿಗೆ ಸಾವಳಗಿ ಪಿಎಸ್ಆರ್ ಅವರು ಗುಲಾಬಿ ಹೂವನ್ನು ನೀಡುವ ಮುಖಾಂತರ ಅವರಿಗೆ ಸ್ವಾಗತವನ್ನು ಕೋರ್ಬೇಕಂತ ಕೇಳ್ಕೊತೀನಿ. ಮತ್ತು ಕುಟುಂಬದ ಸದಸ್ಯರನ್ನು ಸಹ ಮಾದಕ ದ್ರವ್ಯಗಳಿಂದ ದೂರವಿಡಲು ಪ್ರೇರೇಪಿಸುತ್ತೇನೆ. ಕಾನೂನು ಬಾಹಿರ ಮಾದಕ ವಸ್ತುಗಳ ಮಾರಾಟ, ಸಾಗಾಟ ಅಥವಾ ಬಳಕೆಗೆ ಯಾವುದೇ ರೀತಿಯ ಬೆಂಬಲ ನೀಡುವುದಿಲ್ಲ. ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸಲು ಸಹಕರಿಸುತ್ತೇನೆ. ಮಾದಕ ವಸ್ತು ಮುಕ್ತ ಶಾಲೆ, ಸಮಾಜ ಮತ್ತು ಉತ್ತಮ ಭಾರತ ನಿರ್ಮಾಣಕ್ಕೆ ನನ್ನ ಸಂಪೂರ್ಣ ಸಹಕಾರವನ್ನು ನೀಡುತ್ತೇನೆ. ಮಾದಕ ದ್ರವ್ಯಗಳಿಗೆ ಇಲ್ಲ ಎನ್ನಿ, ಆರೋಗ್ಯಕರ ಜೀವನಕ್ಕೆ ಹೌದು ಎನ್ನಿ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಥ್ಯಾಂಕ್ ಯು.
ವಿಭಾಗಾಧಿಕಾರಿಗಳೇ ಮತ್ತು ನಮ್ಮ ಜಮಖಂಡಿ ವಿಭಾಗದ DOS ಅವರೇ ಮತ್ತು ನಮ್ಮ ತಹಸೀಲ್ದಾರ್ ಅವರೇ ಮತ್ತು ಜಮಖಂಡಿ ಮತ್ತು ಹಾಗೂ ಬನ್ನಟ್ಟಿಯ CPI ಸಾಹೇಬ್ರೆ ಮತ್ತು ಎಲ್ಲ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಮಾದಕ ವ್ಯಸನ ವಿರೋಧಿ ಹಾಗೂ ಜಾಗೃತಿ ಸಮಿತಿ ಈ ಒಂದು ಆಂಟಿ ಡ್ರಗ್ಸ್ ಡೇ ಅಂತ ಮಾಡ್ತಾ ಇದ್ದಾರೆ. ಯಾಕೆ ಅಷ್ಟು ತೀಕ್ಷ್ಣವಾಗಿ ಬೆಳೆದ್ಬಿಟ್ಟಿದೇನಾ? ಇದನ್ನು ಏನು ಈಗೆಲ್ಲ ಮೊದ್ಲೇನ್ ಮಾಡ್ತಾ ಇದ್ರು, ಮದ್ಯ ವ್ಯಸನಿಗಳಿಗೆ ಒಂದು ಬಿಡಿಸೋ ಒಂದು ಕೆಲಸ ಮಾಡ್ತಾ ಇದ್ರು. ಈಗ ಮಾದಕ ವ್ಯಸನಿಗಳನ್ನು ಕೂಡ ಬಿಡಿಸುವಂತ ಕೆಲಸನ ಈಗ ಇನಿಷಿಯೇಟ್ ಆಗ್ತಾ ಇದೆ. ನಿಮಗೆಲ್ಲರಿಗೂ ಗೊತ್ತಿದೆ, ಮದ್ಯ ಇವಾಗ ಎಲ್ಲ ಕಡೆ ಸಿಗ್ತಾ ಇದೆ, ಆದ್ರೆ ಮಾದಕ ಸಿಗ್ತಾ ಇಲ್ಲ. ಆದ್ರೆ ಇದು ಆಕ್ಟ್ ಅಂಡರ್ ಅಡಿಯಲ್ಲಿ ಇದು ಬಹಳ ಡೇಂಜರಸ್ ಅಂತ ಗೊತ್ತಿದ್ರು ಕೂಡ ಬಳಕೆ ಮಾಡ್ತಾ ಇದ್ದಾರೆ. ಇದೇನಾಗುತ್ತೆ, ನಾಗಲೇ ತಹಸೀಲ್ದಾರ್ ಸಾಹೇಬ್ ಹೇಳಿದ್ರು, ಇದೇನಾಗುತ್ತೆ, ಒಂದು ಫ್ಯಾಮಿಲಿಯಲ್ಲಿ ಒಬ್ರನ್ನ ಒಂದು ಸಿಂಗಲ್ ಪರ್ಸನ್ ಕನ್ಸ್ಯೂಮ್ ಮಾಡ್ತಾ ಇದ್ರೆ ಅದು ಟೋಟಲ್ ಫ್ಯಾಮಿಲಿ ಫೈನಾನ್ಷಿಯಲಿ, ಫಿಸಿಕಲಿ, ಮೆಂಟಲಿ. ಯಾಕಂದ್ರೆ ತಂದೆ ತಾಯಿಗಳಿಗೆ ವಿಷಯ ಗೊತ್ತಾಯಿದ್ರೆ ಹೊರಗಡೆ ತನ್ನ ಮಗ ಇದು ಮಾದಕ ವ್ಯಸನಿ ಆಗಿದ್ದಾನೆ ಅಂದ್ರೆ ಸಮಾಜದಲ್ಲಿ ಕೆಟ್ಟ ಹೆಸರು, ಅವನಿಗೆ ಬೇರೆ ಬೇರೆ ರೀತಿಯಾದ ಚಟುವಟಿಕೆ ಮಾಡ್ತಿರ್ತಾನೆ. ಅವನು ಆಕ್ಚುಲಿ ಒಳ್ಳೆಯವನೇ ಆಗಿರ್ತಾನೆ, ಬಟ್ ಮಾದಕ ವ್ಯಸನ ಆದಾಗ ಆಕ್ಟಿವಿಟೀಸ್ ಬಹಳ ಚೇಂಜ್ ಆಗುತ್ತೆ. ಅದು ಇಲ್ಲದೆ ಅವನು ತಡ್ಕೊಳಕ್ ಆಗ್ತಾ ಇರೋದಿಲ್ಲ, ಬಿಹೇವ್ ಮಾಡೋದು ಬಹಳ ಚೇಂಜ್ ಆಗ್ತಾ ಇರುತ್ತೆ. ಇವತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಅಂಡ್ ಹೆಲ್ತ್ ಡಿಪಾರ್ಟ್ಮೆಂಟ್ ನವರು ಯಾಕೆ ಮಕ್ಕಳು ಇನ್ ದಿ ಸೆನ್ಸ್ ನೀವೆಲ್ಲ ಈಗ ಮುಂದೆ ಅಡಲ್ಟ್ಸ್ ಆಗೋ ಒಂದು ಸ್ಟೇಜ್ ಅಲ್ಲಿ ಇರೋರು. ಇವತ್ತು 90% ಎಲ್ಲ ಯೂತ್ಸ್ ಯಾರು ಡ್ರಗ್ಸಿಗೆ ಅಡಕ್ಟ್ ಆಗಿದಾರೋ ಅವರೆಲ್ಲ ಯೂತ್ಸ್ ಇದ್ದಾರೆ. ನಿಮಗೆ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ. ಬೈ ಒನ್ ಆರ್ ದಿ ಅದರ್ ವೇ ಯಾರೋ ಒಬ್ಬನ ಇರ್ತಾನೆ, ಅವನೊಂದು ಪರಿಚಯ, ಅವನ ಜೊತೆ ಒಳ್ಳೆ ಸ್ನೇಹ, ಅದು ಏನಾಗುತ್ತೆ, ಆ ಸ್ನೇಹದಿಂದ ಇನ್ನೊಂದು ಡ್ರಗ್ಸ್ ಒಬ್ಬ ಅಡಿಕ್ಟ್ ಆಗಿತ್ತೆ ಅಂದ್ರೆ ಇನ್ನೊಬ್ಬನ್ನು ಕೂಡ ಅದೇ ರೀತಿಯಾಗಿ ಕರ್ಕೊಂಡು ಹೋಗುತ್ತೆ. ಈ ನಿಟ್ಟಿನಲ್ಲಿ ಇವತ್ತು ಒಂದು ಒಳ್ಳೆ ಪ್ರೋಗ್ರಾಮ್ ನ ಆರ್ಗನೈಸ್ ಮಾಡಿದ್ದಾರೆ. ಈ ಪ್ರೋಗ್ರಾಮ್ ಏನಿದೆ, ನಾನು ಇದನ್ನ ಡೀಟೇಲ್ಸ್ ನಾನು ಈಗ ಹೇಳಕ್ ಹೋದ್ರೆ ನಿಮ್ಗೆ DSP ಸಾಹೇಬ್ರು ಹೇಳೋದು ಮುಗಿದೋಗುತ್ತೆ. ಇದ್ರದ ಉದ್ದೇಶ ಏನು, ಈ ಬುಕ್ಲೆಟ್ಸ್ ಮಾಡಿದ್ದಾರೆ, ನಿಮ್ಮ ಸ್ಕೂಲ್ಗಳು ಕಾಲೇಜ್ಗಳಲ್ಲಿ ಒಂದು QR ಕೋಡ್ ತರ್ತಾ ಇದ್ದಾರೆ. ಅದರದ ಮುಂದಿನ ಉದ್ದೇಶ ಏನಿದೆ ನಾನು ನಮ್ಮ DSP ಸಾಹೇಬ್ರ ಮುಂದೆ ತಿಳಿಸ್ತಾರೆ. ತಮ್ಮೆಲ್ಲರೂ ಕೂಡ ಮತ್ತೆ ಒಂದು ವಿನಂತಿ ಮಾಡ್ತಾನೆ, ಜಮಖಂಡಿ ನಗರ ಒಳ್ಳೆ ಊರು, ನೀವು ಈ ಊರಲ್ಲಿ ಇದು ಬರದೇ ರೀತಿ ನೋಡ್ಕೋಬೇಕು. ಮಕ್ಕಳು ಯಾರು ಸ್ಟೂಡೆಂಟ್ಸ್ ಏನಿದ್ದೀರಿ, ಈ ಒಬ್ರು ಸ್ಟಾರ್ಟ್ ಆದ್ರೆ ಅಂದ್ರೆ ಎಲ್ಲರಿಗೂ ಕೂಡ ಒಬ್ರಿಂದ ಇನ್ನೊಬ್ರಿಗೆ ಅದು ಬೆಳ್ಕೊಂತ ಹೋಗುತ್ತೆ. ಯಾಕಂದ್ರೆ ಸ್ನೇಹದಿಂದ ಇನ್ನೊಂದು ಸ್ನೇಹವಾಗಿ ಇದು ಬೆಳೀತಾ ಹೋಗುತ್ತೆ. ಹಾಗಾಗಿ ಜಮಖಂಡಿ ನಗರದಲ್ಲಿ ಇರೋ ಸ್ಟೂಡೆಂಟ್ಸ್ ಯಾರು ಕೂಡ ಇದಕ್ಕೆ ಅಡಿಕ್ಟ್ ಆಗಬಾರ್ದು ಅಂತ ಕೇಳ್ತಾ ಒಂದೆರಡು ಮಾತು ಮುಗಿಸ್ತೇನೆ. ಧನ್ಯವಾದ. ಇವತ್ತಿನ ದಿನ ಮಾದಕ ವ್ಯಸನ ವಿರೋಧಿ ಹಾಗೂ ಜಾಗೃತಿ ಸಮಿತಿಯ ದಿನವನ್ನ ಆಚರಣೆ ಮಾಡುತ್ತಿದ್ದು, ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂತಹ ಮಾನ್ಯ AC ಮೇಡಮ್ ರವರೇ ಹಾಗೂ DYSP ಸರ್ ಅವರೇ, ಜೊತೆಗೆ CPI ಅವರೇ, ನಮ್ಮ ಕಮಿಷನರ್ ಅವರೇ ಹಾಗೂ ಮುದ್ದು ವಿದ್ಯಾರ್ಥಿಗಳೇ, ಇವತ್ತಿನ ದಿನ ಯುವಕರು ತಮ್ಮ ವಿದ್ಯಾಭ್ಯಾಸವನ್ನ ಚೆನ್ನಾಗಿ ಮಾಡುವ ಮೂಲಕ ಭಾರತದ ಭಾವಿ ಪ್ರಜೆಗಳು ತಾವೆಲ್ಲರೂ ಭಾರತ ನಿರ್ಮಾಣದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಬೇಕಾಗಿದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಬದಲಾದ ಜಗತ್ತಿನಲ್ಲಿ ಈ ಮಾದಕ ವಸ್ತುಗಳು ಇಂತಹ ದುಶ್ಚಟಗಳಿಗೆ ಬಲಿಯಾಗುವ ಮೂಲಕ ನಮ್ಮ ಯುವಕರು ತಪ್ಪು ದಾರಿಯನ್ನ ಹಿಡಿಯುವ ಮೂಲಕ ಸಮಾಜಘಾತಕ ಚಟುವಟಿಕೆಗಳಲ್ಲಿ ತೊಡಗತಕ್ಕಂತಹದ್ದು ಬಹಳಷ್ಟು ಕಡೆ ನಾವು ಕಾಣ್ತಾ ಇದ್ದೇವೆ. ಅಂತಹ ಘಟನೆಗಳು ಆಗದಂತೆ ಈ ಮಾದಕ ವಸ್ತುಗಳ ಸೇವನೆಯಿಂದ ಆಗ್ತಕ್ಕಂತಹ ಏನು ಅನಾಹುತಗಳಿದಾವ ದೇಹದ ಮೇಲೆ ಮತ್ತು ಮಾನಸಿಕವಾಗಿ ಹಾಗೂ ಸಾಮಾಜಿಕವಾಗಿ ಯಾವ ರೀತಿಯಾಗಿ ಪ್ರಭಾವವನ್ನ ಬೀರ್ತೈತಿ ಹಾಗೂ ಸಮಾಜದಲ್ಲಿ ಒಂದು ಅಶಾಂತಿಯನ್ನ ಉಂಟು ಮಾಡ್ತೈತಿ ಅಂತಕ್ಕಂತಹ ಒಂದು ಜಾಗೃತಿಯನ್ನ ಮೂಡಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತಿನ ದಿನ ಇಷ್ಟು ಸಂಖ್ಯೆಯಲ್ಲಿ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳನ್ನ ಸೇರಿಸುವ ಮೂಲಕ ಅಲ್ಲಿ ಜಾಗೃತಿಯನ್ನ ಮೂಡಿಸ್ತಕ್ಕಂಥದ್ದು ಈ ಕಾರ್ಯಕ್ರಮದ ಉದ್ದೇಶವಾಗಿದೆ. ಇದನ್ನ ನಮ್ಮ ಆರೋಗ್ಯ ಇಲಾಖೆ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಇನ್ನಿತರ ಇಲಾಖೆಗಳ ಸಹಯೋಗದೊಳಗೆ ಇಂತಹ ಕಾರ್ಯಕ್ರಮಗಳನ್ನ ಶಾಲಾ ಕಾಲೇಜುಗಳ ಮಟ್ಟದಲ್ಲಿ ನಾವು ನಡೆಸ್ತೇವೆ. ಆದರೆ ಇವತ್ತಿನ ದಿನ ಈ ಒಂದು
ಅಗಾಧವಾದ ಏನು ಯುವಕರ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿನ ಈ ಜಾಗೃತಿ ಕಾರ್ಯಕ್ರಮವನ್ನ ಆಯೋಜಿಸಿದ್ದೇವೆ. ತಾವೆಲ್ಲರೂ ಕೂಡ ಅದರ ಒಂದು ಮಹತ್ವವನ್ನ ಅರಿಬೇಕು ಹಾಗೂ ತಾವುಗಳು ಅಷ್ಟೇ ಪಾಲನೆ ಮಾಡಿದ ತಮ್ಮ ಕುಟುಂಬ, ತಮ್ಮ ಸಮಾಜದಲ್ಲಿ ಇರ್ತಕ್ಕಂತಹ ಇನ್ನಿತರ ವಿದ್ಯಾರ್ಥಿಗಳಲ್ಲಿ ಈ ಡ್ರಗ್ಸ್ ಆಗಿರ್ಬೋದು, ಮದ್ಯಪಾನ ಆಗಿರ್ಬೋದು, ಧೂಮ್ರಪಾನ ಆಗಿರ್ಬೋದು, ಇಂತಹ ವಸ್ತುಗಳ ಸೇವನೆಯಿಂದ ನಮ್ಮ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನೆಲ್ಲ ಪರಿಣಾಮಗಳು ಬೀರ್ತಾವು ಅಂತಕ್ಕಂಥದ್ದನ್ನ ತಾವೆಲ್ಲ ಅರಿತುಕೊಳ್ಬೇಕು. ಇಂತಹ ಒಂದು ಕುಟುಂಬದಲ್ಲಿ ಒಬ್ಬನೇ ಇಂತಹ ಮಾದಕ ವ್ಯಸನಿ ಇದ್ರೂ ಕೂಡ ಆ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕವಾಗಿರ್ಬೋದು, ಮಾನಸಿಕವಾಗಿರ್ಬೋದು ಅವರ ಕುಟುಂಬ ನೆಲಕ್ಕಸ್ತಕ್ಕಂತಹ ಪರಿಸ್ಥಿತಿ ನಿರ್ಮಾಣ ಆಕೈತಿ ಮತ್ತು ಸಮಾಜದಲ್ಲಿ ತಮ್ಮ ಒಂದು ಮೌಲ್ಯವನ್ನ ಕಳೆದುಕೊಳ್ತಕ್ಕಂಥದ್ದು ಆಗ್ತೈತಿ. ಅಂತಹ ಉದ್ದೇಶಕ್ಕಾಗಿ ಜಾಗೃತಿಯನ್ನ ಮೂಡಿಸಲಿಕ್ಕೆ ಈ ಒಂದು ಅಭಿಯಾನವನ್ನ ಆಯೋಜಿಸಿದ್ದು. ಇದರಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಭಾಗವಹಿಸಿರಿ ಹಾಗೂ ಭವ್ಯ ಆರೋಗ್ಯಕರವಾದ ಭಾರತವನ್ನ ನಿರ್ಮಾಣ ಮಾಡುವಲ್ಲಿ ತಮ್ಮ ಪಾತ್ರವನ್ನ ವಹಿಸಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಇದೀಗ ತಾನೇ ನಿರ್ಗಮಿಸಿದಂತಹ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀಮತಿ ಶ್ವೇತಾ ಬೀಡಿಕರ್ ವಿಭಾಗಾಧಿಕಾರಿಗಳು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜ್ಯೋತಿ ಗಿರೀಶ್ ಮುನ್ಸಿಪಾಲಿಟಿ ಕಮಿಷನರ್ ಅವರು ಹಾಗೂ ಈ ತಾಲೂಕಿನ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ ಆದಂತಹ ಅನಿಲ್ ಕುಮಾರ್ ಅವರು ಹಾಗೂ ವೇದಿಕೆಯಲ್ಲಿ ಹಾಜರಿರ್ತಕ್ಕಂತಹ ನನ್ನ ಸಹೋದರ ಪೊಲೀಸ್ ವೃತ್ತಾಧಿಕಾರಿಗಳಾದ ಜಮಖಂಡಿ ತಾಲೂಕಿನ ಪೊಲೀಸ್ ವೃತ್ತಾಧಿಕಾರಿ ಶ್ರೀಯುತ ಮಲ್ಲಪ್ಪ ಮಡ್ಡೀರ್ ಅವರೇ ಹಾಗೂ ಮುಧೋಳ ತಾಲೂಕಿನ ಪೊಲೀಸ್ ವೃತ್ತಾಧಿಕಾರಿಯಾದ ಹಾಗೂ ನನ್ನ ಸಹೋದರ ಅಧಿಕಾರಿಯಾದ ನಾಗರೆಡ್ಡಿರವರೇ ಹಾಗೂ ಬನಹಟ್ಟಿ ತೇರದಾಳ್ ತಾಲೂಕಿನ ಪೊಲೀಸ್ ವೃತ್ತಾಧಿಕಾರಿಯಾದ ಪಾಟೀಲ್ರವರೇ ಹಾಗೂ ಉಪವಿಭಾಗದ ಎಲ್ಲ PSIs ರವರೇ ಹಾಗೂ ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂತಹ ಎಲ್ಲ ಶಾಲಾ ಕಾಲೇಜಿನ ವಿದ್ಯಾರ್ಥಿನಿಯರೇ ಹಾಗೂ ವಿಶೇಷವಾಗಿ ಇವರೆಲ್ಲರನ್ನೂ ಕೂಡ ಕರೆಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಮುತುವರ್ಜಿಯನ್ನು ವಹಿಸಿರ್ತಕ್ಕಂತಹ ಎಲ್ಲ ಶಿಕ್ಷಕಿಯರೇ ಹಾಗೂ ಕಾಲೇಜಿನ ಪ್ರಾಂಶುಪಾಲರೇ ಹಾಗೂ ಈ ಒಂದು ಸಂದರ್ಭದಲ್ಲಿ ಇದನ್ನು ಹೆಚ್ಚು ಪ್ರಚುರಪಡಿಸಬೇಕು, ಇದನ್ನು ಹೆಚ್ಚಿನದಾಗಿ ಈ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಎಲ್ಲ ಮಾಧ್ಯಮಗಳಲ್ಲಿ ಬರಬೇಕು. ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಕೂಡ ಬಂದಿದ್ರಿ. ವಿಶೇಷವಾಗಿ ತಮಗೆಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಯಾರು ಮಾತಾಡಬಾರ್ದು, ದಯಮಾಡಿ ಕೇಳಿ. ಜಾಸ್ತಿ ಹೊತ್ತೇನು ಮಾತಾಡಲ್ಲ, ಸೈಲೆಂಟ್ ಆಗಿ ಕೇಳಿ. ಬಹಳ ಇಂಪಾರ್ಟೆಂಟ್ ಇದೆ, ಕೇಳಿ. ಎಲ್ಲರೂ ಕೂಡ ಯಾರು ಮಾತಾಡಬಾರ್ದು. ದೊಡ್ಡ ಮಟ್ಟದಲ್ಲಿ ಸುಮಾರು 1,000ಕ್ಕಿಂತ ಜಾಸ್ತಿ ಮಕ್ಕಳು ಇಲ್ಲಿದ್ದೀರಿ, 2,000ಕ್ಕಿಂತ ಜಾಸ್ತಿ ಮಕ್ಕಳು ಇಲ್ಲಿದ್ದೀರಿ. ಬಹಳ ಖುಷಿ ಆಗ್ತದೆ. ನಮ್ಮ ಇಲಾಖೆ ಅಂತಂದ್ರೆ ಚುನಾವಣಾ ಆಯೋಗದಿಂದ ಇವತ್ತಿನಿಂದ ಒಂದು ಹೊಸ ಕೆಲಸವನ್ನ ಪ್ರಾರಂಭ ಮಾಡಿದೀವಿ. ಅದನ್ನು ಸಹ ತಮಗೆ ಪರಿಚಯ ಮಾಡಿಕೊಡ್ತೇನೆ. ಸೋ ದಟ್ ನಿಮಗೆ ಇವತ್ತು ಈವ್ನಿಂಗ್ ಅಥವಾ ಇನ್ನು 1-2-3 ದಿನಗಳಲ್ಲಿ ನಿಮ್ಮ ಮನೆ ಒಳಗೆ ಬೂತ್ ಲೆವೆಲ್ ಆಫೀಸರ್ಗಳು ತಮ್ಮ ಮನೆಗೆ ಬಂದು ಎನ್ಯೂಮರೇಷನ್ ಫಾರ್ಮ್ ಗಳನ್ನ ಕೊಡ್ತಾರೆ. ಇಲ್ಲಿರೋರು ಆಲ್ಮೋಸ್ಟ್ 8, 9, 10, 11, 12ನೇ ಸ್ಟ್ಯಾಂಡರ್ಡ್ ಮಕ್ಕಳಿದ್ದೀರಿ. ನಿಮ್ಗೆಲ್ಲರಿಗೂ ಗೊತ್ತದ. ನಿಮ್ಗೆ ಯಾರಿಗೂ ಇನ್ನು ವೋಟರ್ ID ಬಂದಿಲ್ಲ, ಹೌದಾ? ಆದ್ರೆ ಮನೆ ಒಳಗಿರೋರ್ಗೆಲ್ಲರಿಗೂ ವೋಟರ್ ID ಇರ್ತದ ಇಲ್ಲೋ? ನೀವು ಮನೆ ಒಳಗೆ ಏನ್ ಹೇಳ್ಬೇಕಂತಂದ್ರ ಈ ಫಾರ್ಮ್ ಅನ್ನ ಫಿಲ್ಅಪ್ ಮಾಡಿ ವಾಪಸ್ ಕೊಡಬೇಕು. ಯಾರಿಗೆ? ಬೂತ್ ಲೆವೆಲ್ ಆಫೀಸರ್ಗೆ. ಸೊ ನಾವು ಇವತ್ತು 30 ಜೂನ್ ನಿಂದ 29 ಜುಲೈವರೆಗೂ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೀವಿ. ಯಾಕೆ ಅಂತಂದ್ರೆ ಚುನಾವಣಾ ಆಯೋಗದ ನಿರ್ದೇಶನಗಳ ಪ್ರಕಾರ ನಮ್ಮ ಮತದಾರರ ಪಟ್ಟಿಯನ್ನ ಪರಿಷ್ಕರಣೆ ಮಾಡ್ತಿದೀವಿ. ಮತದಾರರ ಪಟ್ಟಿಯನ್ನ ಅಲ್ಲಿರೋರು ಅರ್ಹ ಮತದಾರನ ಇಟ್ಟುಕೊಂಡು ಅನರ್ಹ ಮತದಾರನ ಸಂಪೂರ್ಣವಾಗಿ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದೇವೆ. ಇದು ಬಹಳ ಇಂಟೆನ್ಸಿವ್ ಆಗಿ ಸಮಗ್ರವಾಗಿ ಆಗ್ತಿರೋದ್ರಿಂದ ಇದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಇದೆ. ಅದಕ್ಕೆ ನಿಮಗೆ ನಾನು
ಬ್ರೀಫ್ ಆಗಿ ಹೇಳೋದೇನಂತಂದ್ರೆ ಇವತ್ತು ಅಥವಾ ಈ ಒಂದು ವಾರದೊಳಗೆ ನಿಮಗೆ ನಿಮ್ಮ ಮನೆಗೆ BLOಗಳು ಬಂದು ಫಾರ್ಮ್ಗಳು ಏನಾದ್ರೂ ಕೊಟ್ಟಿದ್ರು ಅಂತಂದ್ರೆ ಅವುಗಳನ್ನ ಕಡ್ಡಾಯವಾಗಿ ಫಿಲ್ಅಪ್ ಮಾಡಿಸಿ ವಾಪಸ್ ಕಳಿಸುವಂತ ಕೆಲಸವನ್ನ ನೀವು ಮಾಡಬೇಕು ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗಳಿಗೆ ಹೇಳಬೇಕು. ಇದನ್ನ 100% ನೀವು ಫಿಲ್ಅಪ್ ಮಾಡಿ ಕಳಿಸ್ಕೊಡ್ರಿ ಅಂತ ಹೇಳಿ ಇಷ್ಟ ಕೇಳ್ಕೊಳ್ಳೋದು. ಮತ್ತೆ ವಾಸ್ಟ್ ಆಗಿ ಡಿಟೇಲ್ ಆಗಿ ಹೇಳ್ಕೊಂತ ಹೋದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಮತ್ತೊಮ್ಮೆ ಮದ್ಯ ವ್ಯಸನ ಅಥವಾ ಈ ಡ್ರಗ್ಸ್ ರಿಲೇಟೆಡ್ ಏನು ಕಾರ್ಯಕ್ರಮ ಇದೆ ಇದಕ್ಕೆ ಸಂಬಂಧಿಸಿದಂತೆ ಆಯೋಜಿಸಿದವರೆಲ್ಲರಿಗೂ ಶುಭಾಶಯಗಳನ್ನ ಹೇಳ್ತೇನೆ. ಅಂಡ್ ಮಕ್ಕಳಿಗೂ ಸಹ ಇದೊಂದು ವಿಶೇಷವಾದಂತಹ ಅನುಭವ. ಅವರು ತಮ್ಮ ಮುಂದಿನ ಜೀವನದಲ್ಲಿ ಇದನ್ನ ಅತ್ಯಂತ ಸೂಕ್ತವಾಗಿ ಬಳಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ನೋ ಟು ಡ್ರಗ್ಸ್ ಅಂತ 3 ಸರಿ ಹೇಳ್ಬೇಕು. ನೋ ಟು ಡ್ರಗ್ಸ್, ನೋ ಟು ಡ್ರಗ್ಸ್, ನೋ ಟು ಡ್ರಗ್ಸ್. ಥ್ಯಾಂಕ್ ಯು. ಆಯ್ತು, ತಮ್ಗೆಲ್ರಿಗೂ ಧನ್ಯವಾದಗಳು. ತಮ್ಮ ಸ್ಕೂಲ್ಗಳಿಗೆ ತಮ್ಮ ಶಿಕ್ಷಕರ ಜೊತೆ ಹೋಗ್ಬೇಕಂತ ಕೇಳ್ಕೊಳ್ತೇನೆ. ಥ್ಯಾಂಕ್ ಯು ವೆರಿ ಮಚ್.